ಮೊದಲ ಬಾರಿ ಶಾಸಕರಾದವರಿಗೆ ಅವಕಾಶಗಳನ್ನ ಕೊಡಬೇಕು, ಈ ರೀತಿಯಾಗಿ ಬಸವರಾಜ ಶಿವಗಂಗಾ ಅವರು ಆಗ್ರಹಿಸುತ್ತಿದ್ದಾರೆ. ಫಸ್ಟ್ ಟೈಮ್ ಯಾರ್ಯಾರು ಶಾಸಕರಾಗಿದ್ದಾರಲ್ಲ ಅವರಿಗೆ ಅವಕಾಶಗಳನ್ನ ಕೊಡಬೇಕು, ಸಚಿವ ಸ್ಥಾನವನ್ನ ನೀಡುವಂತೆ ಶಾಸಕ ಬಸವರಾಜ ಶಿವಗಂಗಾ ಆಗ್ರಹಿಸಿದ್ದಾರೆ. ಹಳೆ ಬೇರು ಹೊಸ ಚಿಗುರು ಇರಬೇಕು, ಇದು ನಾನುಡಿ ಅಂತಿದ್ದಾರೆ. ಅವಕಾಶ ಕೊಟ್ಟರೆ ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ, ನಾವೆಲ್ಲ ಒಮ್ಮತದಿಂದ ಪಕ್ಷಕ್ಕೋಸ್ಕರ ದುಡಿತೀವಿ. ಹಾಗಾಗಿ ನೋಡಿ, ಈಗಾಗಲೇ ಹಿರಿಯ ಶಾಸಕರು ಯಾರ್ಯಾರಿದ್ದಾರೆ ಪಕ್ಷದಲ್ಲಿ ದೆಹಲಿಗೆ ಹೋಗಿದ್ದಾರೆ, ತಮ್ಮದೇ ಆದಂತ ಲಾಬಿ ಮಾಡ್ತಿದ್ದಾರೆ. ನಮಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಕೊಡಿ, ಹಳೆಬರಿಗೆ ಅವಕಾಶಗಳನ್ನ ಕೊಡಬೇಕು, 3-4 ಬಾರಿ ನಾವು ಗೆದ್ದಿರ್ತೀವಿ ಅನ್ನೋದು ಒಂದು ಕಡೆ. ಆದ್ರೆ ಇತರ ರಾಜ್ಯದಲ್ಲಿ ಈ ಹಿಂದೆಯೂ ಕೂಡ ಚರ್ಚೆ ಆಗಿದ್ದಂಥದ್ದು, ಮೊದಲ ಬಾರಿ ಯಾರ್ಯಾರು ಶಾಸಕರಾಗಿದ್ದಾರೆ ಒಂದು 25-30 ಜನ ಇದ್ದಾರೆ. ಈ ಪೈಕಿ ಒಂದು 5-6 ಸ್ಥಾನಗಳಾದರೂ ಕೂಡ ಹೊಸಬರಿಗೆ ಸಚಿವ ಸ್ಥಾನಗಳನ್ನ ಕೊಡಬೇಕು, ಅವರು ನಿಭಾಯಿಸ್ತಾರೆ ಅನ್ನೋ ಆಗ್ರಹ ಇತ್ತು. ಇದೇ ಆಗ್ರಹವನ್ನ ಬಸವರಾಜ ಶಿವಗಂಗಾ ಕೂಡ ಮಾಡ್ತಿದ್ದಾರೆ. ಹಳೆ ಬೇರು ಹೊಸ ಚಿಗುರು ಎಲ್ಲವೂ ಕೂಡ ಇರಬೇಕು, ಹಾಗಾಗಿ ಅವಕಾಶ ಕೊಟ್ರೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ. DKಶಿ ಸಿಎಂ ಆಗೋ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಅವರು ಸಿಎಂ ಆಗಲಿ ನನ್ನ ಆಸೆ ಅಂತ ದಾವಣಗೆರೆಯಲ್ಲಿ ಶಾಸಕ ಬಸವರಾಜ ಶಿವಗಂಗಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರಥಮ ಬಾರಿ ಆಯ್ಕೆ ಆದವ್ರಿಗೂ ಅವಕಾಶ ಕೊಡಿ, ಯಾಕೆಂದ್ರೆ ಈ ಹಿಂದೆಲ್ಲ ಪ್ರಥಮ ಬಾರಿ ಆಯ್ಕೆ ಮುಖ್ಯಮಂತ್ರಿ ಆಗಿರೋ ನಿದರ್ಶನಗಳಿದಾವೆ, ಅನುಭವ ಅದಾಗಿ ಬರ್ತದೆ. ಹಂಗಾಗಿ ಪ್ರಥಮ ಬಾರಿ ಆಯ್ಕೆ ಆಗಿರೋರ್ಗೂ ಅವಕಾಶ ಕೊಡಿ, ಯಾಕೆಂದ್ರೆ ಹಳೆ ಬೇರು ಹೊಸ ಚಿಗುರು ಅನ್ನೋದು ನಮ್ಗೆಲ್ಲ ಗೊತ್ತಿಲ್ಲ ನಾನುಡಿ. ಅದರಂತೆ ಕೊಟ್ರೆ ಅವ್ರ ಜೊತೆ ನಾವು ಸೇರಿ ಕೆಲಸ ಮಾಡ್ತೀವಿ. ನಾವು ನನಗೆ ಕೊಡ್ರಿ ಅಂತ ಹೇಳಿದ್ರೆ ಯಾರು ಹೊಸಬ್ರಿಗೆ ಒಂದು 4-5 ಜನಕ್ಕೆ ಅವಕಾಶ ಮಾಡ್ಕೊಡಿ. ನೀವು ಕೂಡ ಆಕಾಂಕ್ಷಿ ಕೊಟ್ರು ಬೇಡ ಸನ್ನಿವೇಶ ರಾಜಕೀಯ. ಈಗ DK ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳ್ತಾ ಇದ್ವಿ, ಈಗ 3 ವರ್ಷ ಆಯ್ತು. ಹೈಕಮಾಂಡ್ ಅಲ್ಲೇ ಬಿಟ್ಬಿಟ್ಟಿದೀವಿ, ಯಾಕಪ್ಪ ಅಂದ್ರೆ ನಮ್ಮ ಆಸೆ ಇದೆ, ಅದು ಯಾವಾಗಲೇ ಶಾಶ್ವತ, ಅಲ್ಲೇ ಬದಲಾವಣೆ ಇಲ್ಲ, ಅದು ಶಾಶ್ವತ. ಈಗ ಅದು ಹೈಕಮಾಂಡ್ ಅಂಗಳದಲ್ಲಿ ಇರೋದ್ರಿಂದ ನಾವು ಯಾರು ಮಾತಾಡಂಗಿಲ್ಲ. ಎಲ್ಲ ಮಂತ್ರಿ ಮಂಡಲ ಇರ್ಬೋದು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೈಕಮಾಂಡ್ ಏನಿರುತ್ತೆ ಅದು ತೀರ್ಮಾನ, ಅದಕ್ಕೆ ಬದ್ಧ ಅಂತಾರೆ. ಎಲ್ಲರೂ ಅದು ಹೇಳಿದ್ಮೇಲೆ ನಮ್ದು ಅದಕ್ಕೆ ಹೈಕಮಾಂಡ್ ತೀರ್ಮಾನ ನಾವು ಬದ್ಧವಾಗಿ. ಸಿಎಂ ಹೇಳ್ತಾ 2028 ನಾನೇ ಸಿಎಂ ಅಂತಾನೆ ಹೇಳ್ತಾರೆ. ಆಗ್ಲಪ್ಪ ಯಾರು ಬೇಡ, ನಮ್ಮ ಆಸೆ ಏನಪ್ಪ ಕಾಂಗ್ರೆಸ್ ಪಕ್ಷ ಸಿಎಂ ಇರ್ಲಿ ಅನ್ನೋದು ಆಸೆ, ಅವ್ರು ಇರ್ಲಿ ಅದಾಗಿ ಬರ್ತದೆ. ಹಂಗಾಗಿ ಪ್ರಥಮ ಬಾರಿ ಆಯ್ಕೆ ಆಗಿರೋರ್ಗೂ ಅವಕಾಶ ಕೊಡಿ, ಯಾಕೆಂದ್ರೆ ಹಳೆ ಬೇರು ಹೊಸ ಚಿಗುರು ಅನ್ನೋದು ನಮ್ಗೆಲ್ಲ ಗೊತ್ತಿಲ್ಲ ನಾನುಡಿ. ಅದರಂತೆ ಕೊಟ್ರೆ ಅವ್ರ ಜೊತೆ ನಾವು ಸೇರಿ ಕೆಲಸ ಮಾಡ್ತೀವಿ. ನನಗೆ ಸಚಿವ ಸ್ಥಾನಕ್ಕೆ ಆಗ್ರಹಿಸಿ ಶಾಸಕರ ದೆಹಲಿಯ ಭೇಟಿಯ ವಿಚಾರ ಏನಿದೆಯಲ್ಲ, ಇದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಇನ್ನು ಖರ್ಗೆ ಅವರನ್ನ ಭೇಟಿ ಮಾಡಿ ಬೇಡಿಕೆಯನ್ನ ನಾವು ಮುಂದಿಟ್ಟಿದ್ದೇವೆ ಅಂತ ದೆಹಲಿಗೆ ಹೋದಂತ ಶಾಸಕರು ಹೇಳ್ತಿದ್ದಾರೆ. ನೋಡಿ, ರಾಜ್ಯದಲ್ಲಿ ಸಚಿವ ಸಂಪುಟ ಆಗಬೇಕು, ಸಚಿವ ಸ್ಥಾನ ಕೊಡಬೇಕು ಅಂತ ಶಾಸಕರೆಲ್ಲ ದೆಹಲಿಗೆ ಹೋದ್ರು. ಖರ್ಗೆ ಅವರನ್ನ ಭೇಟಿ ಮಾಡಿ ನಮ್ಮ ಬೇಡಿಕೆಯನ್ನ ಅವರ ಮುಂದೆ ಇಟ್ಟಿದ್ದೇವೆ ಅಂತ ದೆಹಲಿಯಲ್ಲಿರುವಂತಹ ಕಾಂಗ್ರೆಸ್ಸಿನ ಶಾಸಕ TB ಜಯಚಂದ್ರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಆಗ್ರಹ ಇರೋದಿಷ್ಟೇ, ನಮಗೂ ಕೂಡ ಸಚಿವ ಸ್ಥಾನವನ್ನ ಕೊಡಿ, ಹಿರಿಯರಿದ್ದೇವೆ ಅಂತ. ಹಾಗಾಗಿ ಹೈಕಮಾಂಡ್ ಮಟ್ಟದ ನಾಯಕರ ಸಮಯವನ್ನ ಕೇಳ್ತೇವೆ. ರಾಹುಲ್ ಗಾಂಧಿಯವರ ಸಮಯವನ್ನ ಕೇಳಿದ್ರೆ ಅವರು ಕೊಡ್ತೀನಂತ ಹೇಳಿದ್ದಾರೆ, ಹಾಗಾಗಿ ಅವರನ್ನ ಭೇಟಿ ಮಾಡುವಂತ ಕೆಲಸಗಳಾಗತ್ತೆ. ಅಧಿವೇಶನ ನಡೆಯಲಿದೆ, ಆ ಸಮಯದಲ್ಲೇ ಪ್ರಯತ್ನ ಮಾಡ್ತೀವಿ. ಇದು ದೆಹಲಿಗೆ ಹೋದಂತ ಕಾಂಗ್ರೆಸ್ಸಿನ ಹಿರಿಯ ಶಾಸಕರಾಗಿರುವಂತ TB ಜಯಚಂದ್ರ ಅವರ ಹೇಳಿಕೆ ಒಂದು ಕಡೆ ಆದ್ರೆ, ಸಂಪುಟ ಪುನರಚನೆ ಆಗ್ಲೇಬೇಕು ಅನ್ನೋದು ನಮ್ಮ ಬೇಡಿಕೆ ಅಂತ ಮತ್ತೊಂದು ಕಡೆಯಲ್ಲಿ ದೆಹಲಿಯಲ್ಲೇ ಅಲ್ಲಿರುವಂತ ಶಾಸಕರಾಗಿರುವ ಅಶೋಕ್ ಪಟ್ಟಣ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ನಾವೆಲ್ಲೂ ಕೂಡ ಪಕ್ಷದ ವಿರುದ್ಧ ಮಾತನಾಡ್ತಿಲ್ಲ, ಅಧ್ಯಕ್ಷರು ಮತ್ತು ಸಿಎಂ ಅನುಮತಿ ಪಡೆದೇ ನಾವು ಇಲ್ಲಿಗೆ ಬಂದಿರೋದು. ಈಗಾಗಲೇ ಕೆಲವು ಹಿರಿಯ ಶಾಸಕರು ಸಚಿವರಾಗಿದ್ದಾರೆ, ಹಿಂದಿನಿಂದಲೂ ಕೂಡ ಅವರೇ ಸಚಿವರಾಗ್ತಿದ್ದಾರೆ. ನಮಗೂ ಕೂಡ ಅವಕಾಶಗಳನ್ನ ಕೊಡಲಿ, ನಮಗೂ ಅವಕಾಶಗಳು ಬೇಕು. 2-3 ಬಾರಿ ಗೆದ್ದಿದ್ದೀವಿ, ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೀವಿ, ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ನಾವು ಯಾರು ಕೂಡ ಇಲ್ಲ, ಹಾಗಾಗಿ ನಮಗೂ ಕೂಡ ಒಂದು ಅವಕಾಶ ಕೊಡಬೇಕು ಅಂತ ದೆಹಲಿಗೆ ಹೋಗಿರುವಂತ ಹಿರಿಯ ಶಾಸಕರು ಯಾರ್ಯಾರಿದ್ದಾರೆ ಅವರ ಆಗ್ರಹ ಮತ್ತು ದೆಹಲಿಯಲ್ಲೇ ಒಂದಿಷ್ಟು ಜನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಊರಿಂದ ಬರ್ತಾರೆ ಅಂತ ಕಾಯ್ತಾ ಇದೀವಿ, ಅಂದ್ರೆ ಇಮಿಡಿಯೇಟ್ ಆಗಿ ಅವ್ರು ಬೀಟ್ ಮಾಡ್ತೀವಿ. ನಮ್ಮ ಕೆಲವರು ಇವತ್ತೇ ಸಿಕ್ಕೋದು ನಾಳೆ ಸಿಕ್ಕೋದು ಹೇಳ್ತಾ ಇದಾರೆ. ಅದ್ರ ವೇಣುಗೋಪಾಲ ಬೀಟ್ ಮಾಡಿದೆ ಹೊರತಾಗಿ ನಾವು ಬೆಂಗಳೂರಿಗೆ ಹೋಗಲ್ಲ. ನಾವು ಒಂದೇ ಒಂದು ಸುಮ್ಮನೆ ನಿಮ್ಗೆಲ್ಲ ಗೊತ್ತಿದೆ, ಬೇರೆ ಯಾವ್ದಕ್ಕೂ ನಾವು ತಲೆ ಕೆಡ್ಸ್ಕೊಳಲ್ಲ. ನಾವೇನ್ ಪಾರ್ಟಿ ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ. ನಮ್ಮ ಅಧ್ಯಕ್ಷ ಹೇಳಿದ್ದಾರೆ, ಇದು ನೀವು ಯಾವ ತರ ಪ್ರೆಸ್ ಹೋಗಿ ಅದು ಇದು ಮಾತಾಡ್ಬಿಡಿ ಅಂತ. ನಾವೇನು ಮಾತಾಡ್ತಾ ಇಲ್ಲ. ಪಾರ್ಟಿ ಅಧ್ಯಕ್ಷರು ಹೇಳೋದ್ರ ಪ್ರಕಾರ ನಾವು ನಮ್ ಲಿಮಿಟ್ ಇಟ್ಕೊಂಡಿದೀವಿ, ನಾವು ಲಕ್ಷ್ಮಣ ರೇಖೆ ಹಾಕೊಂಡಿದೀವಿ. ಪಾರ್ಟಿ ವಿರುದ್ಧ ಆಗ್ಲಿ ನಾಯಕರ ವಿರುದ್ಧ ಆಗ್ಲಿ ನಾವೇನು ಮಾತಾಡಕ್ಕೆ ಬಂದಿಲ್ಲ.
ನಾವು ಬಂದಿರೋದೇ ಒಂದೇ ಒಂದು ಪಾಯಿಂಟ್ ಅಂತಂದ್ರೆ ರೀಶಫಲ್ ಮಾಡಿ ನಮ್ಗೆಲ್ಲ ನಾವು ಸೀನಿಯರ್ ಇದ್ದೀವಿ. ಎಲ್ಲ ಈಗಿರೋ ಮಿನಿಸ್ಟರ್ 4 ಸಲ 5 ಸಲ ಆಗಿರೋ ಅವರೇ ಇದ್ದಾರೆ ಕಂಟಿನ್ಯೂ ಅಂತಾರೆ. ನಮಗೆ ಚಾನ್ಸೇ ಕೊಟ್ಟಿಲ್ಲ. ಆದ್ರಿಂದ ನಮಗೂ ಒಂದು ಚಾನ್ಸ್ ಕೊಡಿ. ಈಗಾಗಲೇ 2 ವರ್ಷ ಕೇಳಿದ್ವಿ, 3 ವರ್ಷ ಆಗಬೇಕು. 3 ವರ್ಷ ಯಾಕಾಯ್ತು ಅಂತ ಎಲ್ಲ ಗೊತ್ತಿದೆ. ಬೇರೆ ಬೇರೆ ರಾಜ್ಯಕ್ಕೆ ಚುನಾವಣೆ ಬಂದು ನಮ್ಮ ಸ್ಟೇಟ್ ಕೂಡ 2 ಉಪಚುನಾವಣೆ ಬಂದು ಅದಕ್ಕೋಸ್ಕರ ತಡ ಆಗಿದೆ. ಈಗಾಗಲೇ 3 ವರ್ಷ ಆಯ್ತು.